ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಗನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತೇವೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತೇವೆ. ಆ ಚಟುವಟಿಕೆ ಏನೆಂದರೆ ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ಇದನ್ನು ಕೆಲವು ಹಂತಗಳ ಮುಖಾಂತರ ಮಾಡುತ್ತೇವೆ. ಪರಿಹಾರ ಇಲ್ಲದೆ ಇರುವ ಒಂದು ರೇಖಾತ್ಮಕ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ ಎನ್ನುವರು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಸ್ಥಿರ ಜೋಡಿ ಎಂದರೇನು ಅಂತ. ಗೊತ್ತಿದೆನಾ? ಇನ್ನೊಂದ್ಸಲ ಹೇಳ್ಬೋದಾ? ಪರಿಹಾರ ಇಲ್ಲದೆ ಇರುವ ಒಂದು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ ಎನ್ನುತ್ತೇವೆ. ಅದೇ ರೀತಿ ಸ್ಥಿರ ಜೋಡಿ ಎಂದರೆ ಗೊತ್ತಿದೆನಾ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನು ಹೊಂದಿದೆ. ಅವುಗಳನ್ನು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಎಂದು ಕರೆಯುತ್ತೇವೆ. ಅವಲಂಬಿತ ಜೋಡಿ ಎಂದರೆ ಗೊತ್ತಿದೆನಾ? ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಯನ್ನು ಸಮನಾಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳಿರುತ್ತವೆ. ಇಂತಹ ಜೋಡಿಗಳನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ರೇಖಾತ್ಮಕ ಸಮೀಕರಣಗಳು ಒಂದು ಅವಲಂಬಿತ ಜೋಡಿಯು ಯಾವಾಗಲೂ ಸ್ಥಿರವಾಗಿರುತ್ತವೆ. ಯಾವಾಗಲೂ ಸ್ಥಿರವಾಗಿರ್ತವೆ ತಾನೆ ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ. ಮುಂದಿನ ಹಂತ ನನ್ನ ಫ್ರೆಂಡ್ ಆಗಿರ್ತಕ್ಕಂತಹ ರಾಧಿಕಾ ಅವರು ಹೇಳುತ್ತಾರೆ. ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ರಾಧಿಕಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅದರಲ್ಲಿ ಒಂದು ಚಟುವಟಿಕೆ ಮಾಡುತ್ತಿದ್ದೇವೆ. ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರ. ಈಗ ನನ್ನ ಫ್ರೆಂಡ್ ಹೇಳೋದಿದ್ದಾಳೆ. ಅದರಲ್ಲಿ ಉದಾಹರಣೆ ನಾನು 3 ಹೇಳ್ತಿದ್ದೀನಿ. ಅವರು ಅಸ್ಥಿರ ಜೋಡಿ ಎಂದರೇನು, ಸ್ಥಿರ ಜೋಡಿ ಎಂದರೇನು, ಅವಲಂಬಿತ ಜೋಡಿ ಎಂದರೇನು ಎಂದು ಹೇಳುತ್ತಿದ್ದಾಳೆ. ನಾನು ಈಗ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. 2 ಬಿಂದುಗಳು ಸಮಾಂತರ ಛೇದಿಸಿದ್ರೆ ಅದು ಒಂದು ಬಿಂದು. ಈಗ ಇಂತಹ ಪ್ರಕರಣದಲ್ಲಿ ಸಮೀಕರಣಗಳ ಜೋಡಿಗೆ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿರುತ್ತದೆ. ಸಮೀಕರಣಗಳ ಸ್ಥಿರ ಜೋಡಿ ಎನ್ನುತ್ತೇವೆ. ರೇಖೆಗಳು ಸಮಾಂತರವಾಗಿರಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಪರಿಹಾರವಿಲ್ಲದ ಅಥವಾ ಸಮೀಕರಣಗಳ ಸ್ಥಿರ ಜೋಡಿ. ರೇಖೆಗಳು ಐಕ್ಯಗೊಳ್ಳಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ. ಅಥವಾ ಸಮೀಕರಣಗಳ ಅವಲಂಬಿತ ಸ್ಥಿರ ಜೋಡಿ. ಎಲ್ಲರಿಗೂ ಧನ್ಯವಾದಗಳು. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಪಾಠದಲ್ಲಿ ಚಟುವಟಿಕೆ 1 ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ನನ್ನ ಫ್ರೆಂಡ್ಸ್ ಆಗಿರುವಂತಹ ಅಸ್ಥಿರ ಜೋಡಿ ಎಂದರೇನು, ಸ್ಥಿರ ಜೋಡಿ ಎಂದರೇನು ಅಥವಾ ಅವಲಂಬಿತ ಜೋಡಿ ಎಂದರೇನು ಎಂದು ನಿಮಗೆ ತಿಳಿಸಿದ್ದಾರೆ. ಅದರಲ್ಲಿ ಅವು ಎಂದರೇನೆಂದು ಉದಾಹರಣೆಯನ್ನು ಹೇಳ್ತೇನೆ. 2 ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿರುತ್ತದೆ ಅಥವಾ ಸಮೀಕರಣಗಳ ಸ್ಥಿರ ಜೋಡಿ ಆಗಿರುತ್ತವೆ. ರೇಖೆಗಳು ಸಮಾಂತರವಾಗಿರಬಹುದು. ಇಂತಹ ಪ್ರಕಾರ
ರೇಖಾಗಣಿತೀಯವಾಗಿ ಅವುಗಳ ಯಾವ ರೀತಿ ಜೋಡಿಗಳೆಂದು ತಿಳಿಸೋಣ. ಮೊದಲನೇದು x ಮೈನಸ್ 2y = 0 ಮತ್ತು 3x ಪ್ಲಸ್ 4y ಮೈನಸ್ 20 0. ಇವು ಎಂತಹ ರೇಖೆಗಳು ಅಂದರೆ ರೇಖೆಗಳು ಛೇದಿಸುವ ರೇಖೆಗಳು. ಉದಾಹರಣೆ 2 2x ಪ್ಲಸ್ 3y ಮೈನಸ್ 9 0 ಮತ್ತು 4x ಪ್ಲಸ್ 6y ಮೈನಸ್ 18 0. ಇವು ಆಯ್ಕೆಗೊಳ್ಳುವ ರೇಖೆಗಳು. ಉದಾಹರಣೆ 3 x ಪ್ಲಸ್ 2y ಮೈನಸ್ 4 0 ಮತ್ತು 2x ಪ್ಲಸ್ 4y ಮೈನಸ್ 12 0. ಇವು ಸಮಾಂತರ ರೇಖೆಗಳು. ಮೂರು ಉದಾಹರಣೆಯನ್ನು ನಮಗೆ ಗೊತ್ತಾಯಿತು. ನಾವೀಗ ಎಲ್ಲ ಮೂರು ಉದಾಹರಣೆಗಳಲ್ಲಿ A1/A2 B1/B2 ಮತ್ತು C1/C2 ಗಳನ್ನು ಬರೆದುಕೊಂಡು ಅವುಗಳ ಬೆಲೆಗಳನ್ನು ಹೋಲಿಸೋಣ. ಇಲ್ಲಿ A1 B1 C1 ಮತ್ತು A2 B2 C2 ಗಳ ಸಾಮಾನ್ಯ ರೂಪದಲ್ಲಿರುವ ಸಮೀಕರಣಗಳ ಸಹಗುಣಕವನ್ನು ಸೂಚಿಸುತ್ತವೆ. ಉದಾಹರಣೆಗೆ x ಪ್ಲಸ್ ಉದಾಹರಣೆಗೆ x ಪ್ಲಸ್ 3y = 6 ಮತ್ತು 2x ಮೈನಸ್ 3y = 12. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಕೋಷ್ಟಕವನ್ನು ಇವಾಗ ಮಾಡಿದ ಎಲ್ಲ ಅಂಶಗಳನ್ನು ಒಂದು ಕೋಷ್ಟಕದಲ್ಲಿ ರಚಿಸೋಣ. ರೇಖೆಗಳ ಜೋಡಿ A1/A2 B1/B2 C1/C2 ಅನುಪಾತಗಳನ್ನು ಹೋಲಿಸಿ. ನಕ್ಷಾ ರೂಪದ ಪ್ರತಿನಿಧಿಸಿ
ಬೀಜಗಣಿತೀಯ ಪ್ರತಿನಿಧಿಸುವಿಕೆ. ಒಂದನೇದು x - 2y = 0. ಮೂರು x + 4y - 20 = 0. 1/3 2/4 0/-20 a1/a2 ≠ b1/b2. ಛೇದಿಸುವ ರೇಖೆಗಳು. ನಿಖರವಾಗಿ ಒಂದು ಪರಿಹಾರ ಅನನ್ಯ. ಉದಾಹರಣೆ 2. ಎರಡು x + 3y - 9 = 0. 4x + 6y - 18 = 0. 2/4 3/6 -9/-80. a1/a2 = b1/b2 = c1/c2. ಐಕ್ಯಗೊಳ್ಳುವ ರೇಖೆಗಳು. ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ಉದಾಹರಣೆ 3. x + 2y - 4 = 0. 2x + 4y - 12 = 0. 1/2 2/4 - 4/12. ಸಮಾಂತರ ರೇಖೆಗಳು. a1/a2 = b1/b2 = c1/c2 ≠ c2. ಸಮಾಂತರ ರೇಖೆಗಳು. ಪರಿಹಾರ ಇಲ್ಲ. ಮೇಲಿನ ಕೋಷ್ಟಕದಿಂದ
a1x plus b1y plus c1 is equal to 0. a2x plus b2y plus c2 is equal to 0. ಎಂಬ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಮೊದಲನೇದು ಛೇದಿಸಿದರೆ a1 upon a2 not equal to b1 upon b2. ಎರಡನೇದು ಐಕ್ಯಗೊಂಡರೆ a1 upon a2 is equal to b1 upon b2 is equal to c1 upon c2. ಮೂರನೇದು ಸಮಾಂತರವಾದರೆ a1 upon a2 is equal to b1 upon b2 not equal to c1 upon c2 ಎಂಬುದನ್ನು ನೀವು ಗಮನಿಸಬಹುದು. ವಾಸ್ತವದಲ್ಲಿ ಯಾವುದೇ ಒಂದು ಸರಳ ರೇಖಾ ಜೋಡಿಗೆ ಇದರ ವಿಲೋಮವು ಕೂಡ ನಿಜವಾಗಿರುತ್ತದೆ. ವಾಸ್ತವದಲ್ಲಿ ಯಾವುದೇ ಒಂದು ಸರಳ ರೇಖಾ ಜೋಡಿಗೆ ಇದರ ವಿಲೋಮವು ಕೂಡ ನಿಜವಾಗಿರುತ್ತದೆ. ಉದಾಹರಣೆ 1 ರೇಖೆಗಳ ಜೋಡಿ x - y 2y = 0 3x + 4y - 20 = 0 a/1 a/2 ಅಂದ್ರೆ a/1 a/2 3 b/1 b/1 b2 b/1 ಅಂದ್ರೆ 2 b/2 ಅಂದ್ರೆ 4 c1 upon c2 c1 ಅಂದ್ರೆ 0 c2 ಅಂದ್ರೆ -20 ಅನುಪಾತಗಳಿಗೆ ಹೋಲಿಸಿದಾಗ a1 upon a2 b1 upon b2 ಸಮಾಂತರವಾಗಿರುವುದಿಲ್ಲ not equal to ನಕ್ಷಾರೂಪದ ಪ್ರತಿನಿಧಿಸುವಿಕೆ ಛೇದಿಸುವ ರೇಖೆಗಳಾಗಿರುತ್ತವೆ. ಬೀಜಗಣಿತೀಯ ಪ್ರತಿನಿಧಿಸುವಿಕೆ ನಿಖರವಾಗಿ ಒಂದು ಪರಿಹಾರವಿರುತ್ತದೆ ಅಥವಾ ಅನನ್ಯವಾಗಿರುತ್ತವೆ. ಉದಾಹರಣೆ 2 2x + 3y - 9
ಇಸ್ ಈಕ್ವಲ್ ಟು 0. 4x ಪ್ಲಸ್ 6y ಮೈನಸ್ 18 ಇಸ್ ಈಕ್ವಲ್ ಟು 0. a ಅಪಾನ್ 1 ಅಂದ್ರೆ 2, a ಅಪಾನ್ 2 ಅಂದ್ರೆ 4, b ಅಪಾನ್ 1 ಅಂದ್ರೆ 3, b ಅಪಾನ್ 2 ಅಂದ್ರೆ 6, c ಅಪಾನ್ 1 ಅಂದ್ರೆ ಮೈನಸ್ 9, c ಅಪಾನ್ 2 ಅಂದ್ರೆ ಮೈನಸ್ 18. ಅನುಪಾತಗಳಿಗೆ ಹೋಲಿಸಿದಾಗ a1 ಅಪಾನ್ a2 is equal to b1 ಅಪಾನ್ b2 is equal to c1 ಅಪಾನ್ c2. ಐಕ್ಯಗೊಳ್ಳುವ ರೇಖೆಗಳು. ನಕ್ಷಾ ರೂಪದಲ್ಲಿ ಪ್ರತಿನಿಧಿಸುವಾಗ ಐಕ್ಯಗೊಳ್ಳುವ ರೇಖೆಗಳು. ಬೀಜಗಣಿತೀಯ ಪ್ರತಿನಿಧಿಸುವಿಕೆಯಲ್ಲಿ ಅಪರಿಮಿತ ಸಂಖ್ಯೆಗಳು ಪರಿಹಾರಗಳಾಗಿರುತ್ತವೆ. ಉದಾಹರಣೆ 3 x 2y 4 is equal to 0. 2x 4y 12 is a1 ಅಪಾನ್ a2. a1 ಅಂದ್ರೆ 1, a2 ಅಂದ್ರೆ 2. b1 ಅಪಾನ್ b2. b1 ಅಂದ್ರೆ 2, b2 ಅಂದ್ರೆ 4. c1 ಅಪಾನ್ c2. c1 ಅಂದ್ರೆ -4, c2 ಅಂದ್ರೆ -12. ಅನುಪಾತಗಳಿಗೆ ಹೋಲಿಸಿದಾಗ a1 ಅಪಾನ್ a2 is equal to b1 ಅಪಾನ್ b2 not equal to c1 ಅಪಾನ್ c2. ನಕ್ಷಾ ರೂಪದಲ್ಲಿ ಪ್ರತಿನಿಧಿಸುವಿಕೆ. ಸಮಾಂತರ ರೇಖೆಗಳು.